ನಮಸ್ತೆ, ನಾನು ಉಷಾ ಭೀಮೇಶ್. ವೆಲ್ಕಮ್ ಟು ರಜತಗಿರಿ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಕಾಡು ಪೀರೆ ಅಥವಾ ಮಾಡಹಾಗಲ ಅನ್ನುವಂಥ ತರಕಾರಿಯ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಇಷ್ಟಪಡ್ತಿದ್ದೇನೆ. ಇದೀಗ ಎಡದ ಬದಿಯಲ್ಲಿ ಇಟ್ಟಿರುವಂತಹ ಮಾಡಹಾಗಲ ಅಥವಾ ಕಾಡು ಪೀರೆ, ಅದು ನಾಟಿ ತಳಿ, ಊರ ತಳಿ. ಬಲಬದಿಯಲ್ಲಿ ಇಟ್ಟಿರುವಂಥ ಒಂದು 2 ಕಾಯಿಗಳು ಉಂಟಲ್ಲ, ಅದು ಸಿಕ್ಕಿಂ ತಳಿ. ಸಿಕ್ಕಿಂ ತಳಿ ಸ್ವಲ್ಪ ಚಿಕ್ಕದಾಗಿದೆ. ಮಾರ್ಕೆಟಿನಲ್ಲೆಲ್ಲ ಅದೀಗ ಸ್ವಲ್ಪ ದೊಡ್ಡ ತಳಿಯನ್ನು ನೋಡಿರಲಿಬಹುದು. ನನ್ನ ಇಲ್ಲಿ ಏನಾಗಿದೆ ಅಂತ ಹೇಳಿದರೆ, ಈಗ ಅದರದ್ದು ಬೆಳೆ ಅದರ ಅಂತಿಮ ಘಟ್ಟದಲ್ಲಿದೆ. ಆದ ಕಾರಣ ಕಾಯಿಗಳು, ಹೂಗಳು ಚಿಕ್ಕದಾದಾಗೆ ಕಾಯಿಗಳು ಚಿಕ್ಕದು ಸಿಗ್ತದೆ. ಊರಿದು ಈಗ ಅದರದ್ದು ಬೆಳೆಯ ಸಮಯ, ಹಾಗಾಗಿ ಅದೀಗ ಅದರ ಇಷ್ಟೇ ದೊಡ್ಡದಂತ ಕಾಯಿಗಳು ಸಿಕ್ಕುವುದು ಊರಿದಾದರೆ. ಊರಿದ್ದಕ್ಕೂ ಸಿಕ್ಕಿಮಿಗೂ ವ್ಯತ್ಯಾಸ ಅಂತ ಹೇಳಿದರೆ, ಊರಿನ ತಳಿಯಲ್ಲಿ ಸ್ವಲ್ಪ ಅದು ಮುಳ್ಳುಗಳು ಜಾಸ್ತಿ ಇದೆ. ಸಿಕ್ಕಿಂ ತಳಿಯಲ್ಲಿ ಸ್ವಲ್ಪ ಮುಳ್ಳುಗಳು ಕಡಿಮೆ ಮತ್ತು ಕಾಯಿಗಳು ದೊಡ್ಡದು. ಹಾಗೆ ಈಗ ಇದನ್ನು ಬೆಳೆಸುವ ಕ್ರಮ ಹೇಗೆ ಅಂತ ಹೇಳಿದರೆ, ನಾಟಿ ತಳಿಗೆ ನಾವು ಬೀಜ ಹಾಕಿಯೂ ಬೀಜದ ಮೂಲಕವೂ ಸಸಿಯನ್ನು ಮಾಡಿಕೊಳ್ಬಹುದು, ಅಥವಾ ಗಡ್ಡೆ ಇದು ಮೂಲಕವನ್ನು ಅದನ್ನು ಸಸಿ ಮಾಡಲಿಕ್ಕೆ ಆಗ್ತದೆ. ಆದರೆ ಇದು ಊರ ತಳಿ ಅತಿ ಸುಲಭ ವಿಧಾನ ಬೆಳೆಸೋ ಕ್ರಮ ಅಂತ ಹೇಳಿದರೆ ಬೀಜದ ಮೂಲಕವೇ ಸುಲಭ ಆಗ್ತದೆ. ಅದೇ ಸಿಕ್ಕಿಂ ತಳಿಗೆ ಹೇಗೆ ಹೇಳಿದರೆ, ಗಡ್ಡೆಯನ್ನು ತೊಟ್ಟೆಯಲ್ಲಿ ಹಾಕಿ ಗಿಡಗಳನ್ನು ಮಾಡಿಕೊಳ್ಬೋದು. ಅದು ಬೀಜದಲ್ಲಿ ಗಿಡಗಳಾಗೋದು ಅತಿ ವಿರಳ. ಅದರದ್ದಿಗೆ ನಾನೊಂದು 2-3 ಸಲ ಅದರ ಪ್ರಯತ್ನ ಮಾಡಿಯೂ ನನಗೆ ಅದರದ್ದು ಒಂದು ಗಿಡವೂ ಅದರಲ್ಲಿ ಮಾಡಲಿಕ್ಕಾಗಲಿಲ್ಲ. ಹಾಗೆ ಮತ್ತು ಇದು ಎಂತ ಹೇಳಿದರೆ, ಹೆಂಗಸರಿಗೂ ಮಾಡುವಲ್ಲಿಕ್ಕೆ ಆಗುವಂತಹ ಒಂದು ಸುಲಭ ವಿಧಾನದ ಒಂದು ತರಕಾರಿ. ಇದಕ್ಕೆ ನಾಟಿ ತಳಿಗೆ ಆದರೆ ನಾವು ಯಾವುದಾದ್ರೂ ಒಂದು ಮರದ ಬುಡದಲ್ಲಿ, ತುಂಬ ಕೊಂಬೆಗಳಿರುವಂಥ ಮರದ ಬುಡದಲ್ಲಿ ಹಾಕಿದರೆ ಅಲ್ಲಿ ಅದು ಗಿಡಗಳಾಗಿ ಕೊಂಬೆಗಳಿಗೆ ಹಬ್ಬಿ ಆಗ್ತದೆ. ಅದರ ಅವಧಿ ಮುಗಿದಾಗ ಅದರ ಬಳ್ಳಿಗಳ ಸತ್ತು ಅಡಿಯಲ್ಲಿ ಗಡ್ಡೆಗಳು ಉಳಿತದೆ. ಹಾಗೆ ಇದು ಸಿಕ್ಕಿಂ ತಳಿಗಾದರೆ ಅದರಲ್ಲಿ ಕಾಯಿಗಳು ತುಂಬ ಜಾಸ್ತಿ ಬರ್ತದೆ. ಅದಕ್ಕೆ ಚಪ್ಪರ ಹಾಕಿ ಮಾಡೋದು ತುಂಬ ಸುಲಭ ಆಗ್ತದೆ. ಅಥವಾ ಕಲ್ಲ ಕಂಬಕ್ಕೆ ನೆಟ್ಟನ್ನು ಕಟ್ಟಿ ಅದಕ್ಕೆ ಬಳ್ಳಿಯನ್ನು ಹಬ್ಬಿಸಿ ಮಾಡಿಕೊಳ್ಳೋದು ಸುಲಭ ಆಗ್ತದೆ. ಮತ್ತು ಇದರ ಕಾಯಿಯನ್ನು ತೆಗೆಯುವಂಥ ಕ್ರಮ, ನಾಟಿ ತಳಿಗೆ ನಾವು ಪರಾಗಸ್ಪರ್ಶ ಮಾಡಬೇಕಾಗುವುದಿಲ್ಲ. ಅದರ ವಿಶೇಷ ಏನು, ಈ 2 ತಳಿಗಳಿಗೆ ವಿಶೇಷ ಏನು ಅಂತ ಹೇಳಿದರೆ, ಗಂಡು ಮತ್ತು ಹೆಣ್ಣು ಹೇಳುವಂಥ 2 ಬಳ್ಳಿಗಳು ಬೇಕು, ಇಲ್ಲದಿದ್ದರೆ ಗೊತ್ತಾಗೋಲ್ಲ. ಹೆಣ್ಣು ಬಳ್ಳಿ ಅಂತ ಹೇಳಿದರೆ ಅದಕ್ಕೆ ಹೂವಿನೊಟ್ಟಿಗೆ ಕಾಯಿ ಬರ್ತದೆ. ಅದೇ ಗಂಡು ತಳಿ ಬರೀ ಹೂವನ್ನು ಮಾತ್ರ ಬಿಡ್ತದೆ. ಆವಾಗ ನಮಗೆ ಒಂದೇ ಬಳ್ಳಿ ಬಂದಲ್ಲಿ ನಮಗೆ ಅದರ ಕಾಯಿಯನ್ನು ತೆಗಿಲಿಕ್ಕೆ ಸಾಧ್ಯವಾಗುವುದಿಲ್ಲ. ಹಾಗೆ ಅದು ಸಿಕ್ಕಿಂ ತಳಿಗೂ ಕೂಡ ಹಾಗೆ ಗಂಡು ಹೆಣ್ಣು ಅಂತ ಹೇಳುವ 2 ತಳಿಗಳು ಬೇಕು ಅದಕ್ಕೆ. ಈಗ ಸಿಕ್ಕಿಂ ತಳಿಗೆ ನರ್ಸರಿಯವರೆಲ್ಲ ಗಿಡ ಕೊಡ್ತಾರೆ. ಅವರು 10 ಗಿಡಕ್ಕೆ 10 ಹೆಣ್ಣು ಗಿಡಕ್ಕೆ 1 ಗಂಡು ಗಿಡ ಕೊಡೋದು. ಹಾಗೆ ಅದಕ್ಕೆ ಸಾಕಾಗ್ತದೆ ಅಂತ ಹೇಳ್ತಾರೆ. ಕೆಲವರಿಗೆ ಸಾಕ್ತದೆ, ಅದನ್ನು ಹಾಗೆ ಮಾಡಿ ತೆಗೆಯೋರು ಇದ್ದಾರೆ. ಮತ್ತು ಇದು ವರ್ಷಕ್ಕೆ ಸಿಕ್ಕಿಂ ತಳಿಯನ್ನು ಪ್ರತಿ ವರ್ಷವೂ ನಾಟಿ ಮಾಡಿ, ಅಂದರೆ ಅದರಲ್ಲಿ ಕೃಷಿ ಮಾಡಿ ಅದ ಕಾಯಿಯನ್ನು ಮಾರಾಟದ ಉದ್ದೇಶದಲ್ಲಿಯೇ ಅದನ್ನು ಮಾರುವಂಥ ಉದ್ದೇಶ ಎಲ್ಲ ಇದ್ದರೆ ಅದಕ್ಕೆ ತಕ್ಕಂತಹ ವ್ಯವಸ್ಥೆಗಳನ್ನು ಮಾಡಿಕೊಂಡ್ರೆ ಸುಲಭ. ನೆಟ್ ಹಾಕಿ ಅದಕ್ಕೆ ಬಳ್ಳಿಯನ್ನು ಹಾಯಿಸಿ ಮಾಡೋದು ತುಂಬ ಸುಲಭ ಆಗ್ತದೆ. ಅದಕ್ಕೆ ಪಾಲಿನೇಷನ್ ಮಾಡಲಿಕ್ಕೆಲ್ಲ ನಮಗೆ ಸಿಕ್ಕಿಂ ತಳಿಗೆ ನಾವು ಕೈಯಿಂದವನ್ನೇ ಪಾಲಿಷ್ ಮಾಡಬೇಕಾಗ್ತದೆ. ಹಾಗೆ ಅನುಕೂಲ ಆಗುವ ಹಾಗೆ ನಾವು ಅದಕ್ಕೆ ನೆಟ್ಟನ್ನು ಹಾಕಿ ಚಪ್ಪರ ಮಾಡಿಕೊಳ್ಬೇಕು. ಊರಿನ ತಳಿಗೆ ಆ ಸಮಸ್ಯೆ ಇಲ್ಲ. ಅದು ಅದರಷ್ಟಕ್ಕೆ ದುಂಬಿಗಳದ ಪರಾಗಸ್ಪರ್ಶ ಮಾಡಿ ಅದರಲ್ಲಿ ನಮಗೆ ಕಾಯಿಗಳು ಸಿಗ್ತದೆ. ಈ 2 ತಳಿಗಳು ನಾವು ಮಾಡಿಕೊಂಡ್ರೆ ಏನು ಸುಲಭ ಅಂತ ಹೇಳಿದರೆ, ಈ ಸಿಕ್ಕಿಂ ತಳಿಯ ಗಂಡು ತಳಿ ಅದು ಬಳ್ಳಿ ಹೋಗೋದು ತುಂಬ ನಿಧಾನ. ಅಂದರೆ ಅದಕ್ಕೆ ಹೆಣ್ಣು ಬಳ್ಳಿಯಷ್ಟು ಶೀಘ್ರವಾಗಿ ಅದು ಬೆಳೆಯುವುದೇ ಇಲ್ಲ. ನನಗೆ ಅಂತಹ ಸಮಸ್ಯೆಗಳು ಆಗಿದೆ. ಆದ ಕಾರಣ ನಾನು ಹಾಗೆ ಹೇಳ್ತಾ ಇರೋದು. ಎಲ್ಲರಿಗೂ ಈ ಸಮಸ್ಯೆ ಬರ್ಬೋದು ಅಂತೇಳಿ ನಾನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಕೆಲವರಿಗೆ ಹೆಣ್ಣು ತಳಿ ಬಂದ ಹಾಗೆ ಗಂಡು ತಳಿಯ ಬಳ್ಳಿಗಳು ಹೋಗ್ಬೋದು. ಆದರೆ
ನನ್ನೊಟ್ಟಿಗೆ ತರಿಸಿದವರಿಗೂ ಕೂಡ ಎಲ್ಲ ಸಮಸ್ಯೆ ಅದು, ಗಂಡು ತಳಿ ಇದೇ ಸಮಸ್ಯೆ ಅದು. ನನಗೆ ಅಂದರೆ ಹೆಣ್ಣು ತಳಿ ನನ್ನ ಹತ್ರ ಸಾಧಾರಣ ಊರಿನ ಕಾಡುಪೀರೆ ತಳಿ ಸಾಧಾರಣ ಒಂದು 10-12 ವರ್ಷದಿಂದ ನಮ್ಮ ಮನೆಯಲ್ಲಿ ಇದೆ. ಅದ ಕಾರಣ ನನಗೆ ಅದೊಂದಷ್ಟು ಸಮಸ್ಯೆ ಆಗಿ ಬರಲಿಲ್ಲ. ನಾನು ವರ್ಷವೂ ಈ ಊರಿನ ತಳಿಯನ್ನು ಬೀಜದ ಮೂಲಕ ಸಸಿಗಳನ್ನು ಪ್ರತಿ ವರ್ಷವೂ ಮಾಡ್ತಾ ಇರ್ತೇನೆ. ಹಾಗಾಗಿ ಅದರಲ್ಲಿ ಸಿಕ್ಕಿದ ಗಂಡು ಹೂವಿನ ಮೂಲಕ ನಾನು ಈ ಸಿಕ್ಕಿಂ ತಳಿಗೆ ಪರಾಗಸ್ಪರ್ಶವನ್ನು ಮಾಡಿಕೊಳ್ತಾ ಇದ್ದ ಕಾರಣ ನನಗೊಂದು ದೊಡ್ಡ ಸಮಸ್ಯೆಯಾಗಿ ಕಾಣಿಸಲಿಲ್ಲ, ಆಗಲೂ ಇಲ್ಲ. ಮತ್ತು ಇದರದ್ದು ಉಪಯೋಗ ಹೇಳಿದರೆ ನಮಗೆ ಪಲ್ಯ, ಸಾಂಬಾರ, ನಾವು ಸ್ವಲ್ಪ ಈ ಬ್ರಾಹ್ಮಿನ್ಸ್ ಪಂಗಡದವರಾದರೆ ಎಲ್ಲ ಥರದ ಅದರ ಪದಾರ್ಥಗಳನ್ನು ಮಾಡ್ತೇವೆ ನಾವು. ಮಜ್ಜಿಗೆ ಹುಳಿಗೆ ಮತ್ತು ಮಿಕ್ಸ್ ಹಾಕಿ ಬೇರೆ ಬೇರೆ ತರಕಾರಿಗೆ ಮಿಕ್ಸ್ ಹಾಕಿ ಮಾಡಲಿಕ್ಕೂ ಆಗ್ತದೆ. ಮತ್ತು ತುಂಬ ವಿಶೇಷವಾದ ಇದರದ್ದು ಒಂದು ಐಟಮ್ ಹೇಳಿದರೆ ತವಾ ಫ್ರೈ ಅಥವಾ ಪೋಡಿ. ಇದಕ್ಕೆ ಅದು ತುಂಬ ಒಂದು ಎಂಥ ಜನಪ್ರಿಯವಾದ ಒಂದು ತರಕಾರಿ. ಇದು ಮಾರ್ಕೆಟಿನಲ್ಲಿ ಸಾಧಾರಣ ಇದಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆ KGಗೆ 300 ರೂಪಾಯಿಯವರೆಗೆ ಸೀಸನ್ ಟೈಮ್ನಲ್ಲಿ ತಗೊಳ್ಳುವವರು ಇದ್ದಾರೆ ಇದನ್ನು. ಮತ್ತು ಹೆಂಗಸರಿಗೆ ಮಾಡುವಂಥ ಅತಿ ಸುಲಭವಾದಂತಹ ಒಂದು ತರಕಾರಿ ಇದು. ಸಿಕ್ಕಿಂ ತಳಿ ಆದರೆ ವರ್ಷದಲ್ಲಿ 2 ಸಲ ಅದರ ಬೆಳೆಯನ್ನು ತೆಗಿಲಿಕ್ಕಾಗ್ತದೆ. ಊರಿನ ತಳಿ ಅಂತ ಹೇಳುವಾಗ ಅದು ನಾವು ಅದನ್ನು ಕೃಷಿ ಮಾಡದಿದ್ದ ಸಂದರ್ಭದಲ್ಲೇ ಅದು ಒಮ್ಮೆ ಅಂದರೆ ಮಳೆಗಾಲಕ್ಕಾಗುವಾಗ ಅದರದ್ದು ಬಳ್ಳಿ ಹಬ್ಬಿ ಆಗುವಂಥದ್ದು. ಸಾಧಾರಣ ಈ ಟೈಮಿಗೆ ಅದರದ್ದು ಕಾಯಿ ಬರಲಿಕ್ಕೆ ನಮಗೆ ಬೆಳೆ ಸಿಗಲಿಕ್ಕೆ ಶುರುವಾಗೋದು. ಅದು ದೀಪಾವಳಿಗಾಗುವಾಗ ಅದರದ್ದು ಬಳ್ಳಿ ಎಲ್ಲ ಅದಕ್ಕೆ ಹುಳ ಹಿಡಿತದ ಅಥವಾ ಅದು ಕ್ಷೀಣ ಆಗಿ ಅಲ್ಲಲ್ಲಿಗೆ ಅದು ಸಾಯಲಿಕ್ಕೆ ಶುರುವಾಗ್ತದೆ. ಮತ್ತು ಪುನಃ ಆಗೋದು ಮುಂದಿನ ಮಳೆಗಾಲಕ್ಕೆ. ಅದೇ ಬೀಜದಲ್ಲಿ ಹಾಕಿ ಅದರದ್ದು ಕೃಷಿ ಮಾಡೋರಿಗೆ ಹೇಳ್ತಾರೆ ಅದು ಒಂದು ವರ್ಷದಲ್ಲಿ 2 ಸಲ ಅದನ್ನು ಸಹ ಮಾಡಲಿಕ್ಕೆ ಆಗ್ತದೆ ಅಂತ. ನಾನು ಫಸ್ಟ್ ಅದನ್ನು ಕೃಷಿ ಮಾಡಲಿಕ್ಕೆ ಶುರು ಮಾಡಿದ ಟೈಮಿನಲ್ಲಿ ನಾನು ವರ್ಷಕ್ಕೆ 2 ಬೆಳೆಯಾಗೆ ಬಂದಿದೆ ನನಗೆ. ಮತ್ತು ನನಗೆ ಅದನ್ನು ತೆಗಿಲಿಕ್ಕೆ ಆಗಲಿಲ್ಲ ಆ ರೀತಿಯ 2 ಸಲ. ಅದು ಸಿಕ್ಕಿಂ ತಳಿಯಲ್ಲಿ ಆದರೆ ವರ್ಷಕ್ಕೆ 2 ಸಲ ಬೆಳೆ ತೆಗಿಲಿಕ್ಕಾಗ್ತದೆ. ಅದು ದೀಪಾವಳಿ ನಂತರದ ಬೆಳೆಗೆ ತುಂಬ ಹುಳ ಬರ್ತದೆ ಅದಕ್ಕೆ ಬಳ್ಳಿಗೆ. ಅದು ಆ ಹುಳವನ್ನು ಕಂಟ್ರೋಲ್ ಮಾಡಬೇಕಾದ್ರೆ ಸ್ಪ್ರೇ ಆಗಬೇಕಾಗ್ತದೆ. ಅದು ಮಾರಾಟದ ಉದ್ದೇಶದಲ್ಲಿ ಮಾಡೋದಾದರೆ. ಅದೇ ನಮ್ಮ ಮನೆಗೆ ತಕ್ಕ ಸಾಕು ಅಂತೇಳಿ ಹೇಳಿದರೆ ಅದನ್ನು ನಾವು ಕೀಟಗಳನ್ನು ಹುಳ ಹುಪ್ಪಟೆಗಳನ್ನು ಇದು ಕೀಟನಾಶಕಗಳನ್ನು ಅದಕ್ಕೆ ಸ್ಪ್ರೇ ಮಾಡದೇ ಅದನ್ನು ಕಂಟ್ರೋಲ್ ಮಾಡಿ ಬೆಳೆ ತೆಗಿಬಹುದು. ಮಾರಾಟದ ಉದ್ದೇಶಕ್ಕಂತೇಳಿ ಆಗುವಾಗ ನಾವು ಅದೇ ರೀತಿ ಅದಕ್ಕೆ ಕೃಷಿಯನ್ನು ಮಾಡಬೇಕಾಗ್ತದಲ್ಲ ಹಾಗೆ. ಮತ್ತು ಇದರದ್ದು ಔಷಧೀಯ ಗುಣ ಅದರದ್ದು ಹೇಳಿದರೆ ಹೇರಳವಾದಂತಹ ವಿಟಮಿನ್ಗಳು ಇರುವಂತಹ ಒಂದು ತರಕಾರಿ. ಮತ್ತು ಇದು ನಾಟಿ ತಳಿಯ ಕಾಡುಪೀರೆ ಅದನ್ನಕ್ಕೆ ಹೇಳ್ತಿದ್ರು ನಮ್ಮ ಹಿರಿಯವರು ಹೇಳ್ತಿದ್ರು, ಅದರ ಒಂದು ಕಾಯಿಗೆ 1 ಕುಡ್ತೆ ಎಮ್ಮೆ ಹಾಲಿನ ಸತ್ವ ಇದೆ ಅಂತ. ಇರಬಹುದು. ಅಂದರೆ ನನ್ನ ಪ್ರಯೋಗದ ಅನುಭವದಲ್ಲಿ ನಾನು ಹೇಳೋದಾದರೆ ತುಂಬ ಅಂದರೆ ಮಲಬದ್ಧತೆ ಎಲ್ಲ ಇರುವಂತಹ ಮನುಷ್ಯರಿಗೆ ಇದು ತುಂಬ ಒಂದು ಉಪಕಾರಿಯಾದಂಥ ಒಂದು ತರಕಾರಿ. ಮತ್ತು ಎಲ್ಲ ರೀತಿಯ ಒಂದು ಪದಾರ್ಥಗಳಿಗೆ ಆಗಬಹುದಾದಂಥ ಒಂದು ತರಕಾರಿ. ಹಾಗೆ ಇದರನ್ನು ಬೆಳೆಸಬೇಕಂತಹ ಒಂದು ಆಸಕ್ತಿ ಇದ್ದವರು ಖಂಡಿತವಾಗಿಯೂ ಮಾಡಬಹುದು. ತುಂಬ ಸುಲಭವಾದಂಥ ಒಂದು ತರಕಾರಿ. ನನ್ನ ಈ ವಿಡಿಯೋ ಈ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದ್ದಲ್ಲಿ ನನಗೆ ಒಂದು ಲೈಕ್ ಕೊಟ್ಟು ನೀವೆಲ್ಲ ಪ್ರೋತ್ಸಾಹಿಸಿ. ಧನ್ಯವಾದಗಳು.